ಪ್ರೋಟೀನ್ ಆಗಲ್ಲ. ನಿಮ್ಮ ಕಾಲಿನ ಉಗುರಿಂದ ಹಿಡಿದು ಕೂದಲು ತನಕ ಕೂಡ ನಿಮಗೆ ಪ್ರೋಟೀನ್ ಬೇಕು. ನಿಮ್ಮ ಬಾಡಿಲಿ ಏನಾದರೂ ಡ್ಯಾಮೇಜ್ ಆಗಿದ್ರೆ ರಿಕವರಿ ಆಗ್ಲಿಕ್ಕೆ ಬೇಕು. ಆ್ಯಂಡ್ ನನಗೆ ಸ್ವಲ್ಪ ಹೊತ್ತು ಆಫೀಸಿಗೆ ಹೋಗ್ತೀನಿ ಇಲ್ಲ ಕಾಲೇಜ್ಗೆ ಹೋಗ್ತೀನಿ ಸುಸ್ತಾಗ್ತಿದೆ ಅಂದ ತಕ್ಷಣ ಪ್ರೋಟೀನ್ ಬೇಕು ನಿಮಗೆ ಸ್ಟ್ರೆಂತ್ ಕೊಡೋಕ್ಕೆ. ಆ್ಯಂಡ್ ಎಕ್ಸ್ಪೆಷಲಿ ಮಗು ಆಗಿದ್ರೆ ದಯವಿಟ್ಟು ಪ್ರೋಟೀನ್ ಕನ್ಸ್ಯೂಮ್ ಜಾಸ್ತಿ ಮಾಡಿ. ಅಗೇನ್ ಏನು ಪ್ರೋಟೀನಾಗಿ ಬಡ್ಕೊಳ್ತಾ ಇದ್ದೀನಲ್ಲ ಅಂದರೆ ಇಷ್ಟೇ. ನಾನ್ ವೆಜಿಟೇರಿಯನ್ಸ್ ಆದರೆ ನಿಮಗೆ ಎಗ್ಸಲ್ಲಿ ಪ್ರೋಟೀನ್ ಸಿಗುತ್ತೆ. ನಿಮ್ಮ ತಟ್ಟೆ ಹೇಗಿರಬೇಕು ಅಂತ ಹೇಳ್ಬಿಡ್ತೀನಿ ನೋಡಿ ಕೇಳಿ. ಒಂದು ತಟ್ಟೆ ಅನ್ನ ಸಾಂಬಾರು ಹಾಕ್ಕೊಳ್ತೀರಿ, ತುಂಬ ಒಳ್ಳೆಯದು ತರಕಾರಿ ತಿನ್ನಿ ಅಂದಿದ್ದಕ್ಕೆ ಡಾಕ್ಟರ್ ನೀವು ಸೌತೆಕಾಯಿನೋ ಕ್ಯಾರೆಟ್ನೋ ತಟ್ಟೆಗೆ ಇಟ್ಕೊಳ್ತೀರಿ ಅಲ್ವಾ. ಇಷ್ಟೇ ಅಲ್ಲ, ಖಂಡಿತವಾಗ್ಲೂ ಅಷ್ಟು ಮಾತ್ರ ಮಾಡಬೇಡಿ. ಅದ್ರ ಜೊತೆಗೆ ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ನೀವು ಈ ಎಗ್ಸ್ ಒಂದು 4 ಮೊಟ್ಟೆ ತೊಗೊಳ್ಳಿ. 4 ಮೊಟ್ಟೆಯಲ್ಲಿ 2 ಫುಲ್ ತಿನ್ನಿ, ಇನ್ನೆರಡು ಎಗ್ ಯೋಗ್ ಬರುತ್ತಲ್ಲ ಹಳದಿ ಬಣ್ಣದ್ದು, ಅದನ್ನು ತೆಗೆದು ಬಿಸಾಕಿ. ಆ್ಯಂಡ್ ಚಿಕನ್ ಅಂತ ಬಂದಾಗ ಇಸ್ ಪ್ರೋಟೀನ್ ಸೋರ್ಸ್ ನಿಮಗೆ. ಫಿಶ್ಶು ಒಮೆಗಾ ಇರುತ್ತೆ, ಪ್ರೋಟೀನ್ ಇರುತ್ತೆ, ತೊಗೊಳ್ಬೋದು ನೀವು. ರೆಡ್ ಮೀಟ್ ತುಂಬ ಜನ ಡಾಕ್ಟರ್ಗಳು ಬೇಡ ಅಂತಾರೆ, ಬಟ್ ನನಗೆ ಇದ್ರ ಬಗ್ಗೆ ಎಕ್ಸಾಕ್ಟಾಗಿ ಐಡಿಯಾ ಇಲ್ಲ ಎಷ್ಟೆಷ್ಟು ಗ್ರಾಮ್ ಇರುತ್ತೆ ಅಂತೆಲ್ಲ. ಎಗ್ ಬಗ್ಗೆ ನಾನು ಹೇಳ್ಬೋದಷ್ಟೇ, ಚಿಕನ್ ಬಗ್ಗೆ ಎಲ್ಲ ಗೊತ್ತಿಲ್ಲ ನನಗೆ. ಆ್ಯಂಡ್ ಬಿಕಾಸ್ ನಾನು ತಿನ್ನಲ್ಲ, ನಾನ್ ವೆಜಿಟೇರಿಯನ್ ಅಲ್ಲ ನಾನು. ವೆಜಿಟೇರಿಯನ್ ಎಕ್ಸಾಕ್ಟಾಗಿ ಹೇಳ್ತೀನಿ ಕೇಳಿ. ತುಂಬ ಮೇನ್ ಮತ್ತು ಎಫೆಕ್ಟಿವ್ ಸೋರ್ಸ್ ಅಂದರೆ ಪ್ರೋಟೀನಲ್ಲಿ ನಿಮಗೆ ಈ ಪೂರ್ತಿ ವಿಡಿಯೋ ಆಲ್ರೆಡಿ ವಿದ್ಯಾ ಮಲ್ನಾಡ್ ವ್ಲಾಗ್ಸ್ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ಅಂಟಿಲ್ ದೆನ್ ಹ್ಯಾವ್ ಅ ಗ್ರೇಟ್ ಡೇ. ಟೇಕ್ ಕೇರ್, ಬಾಯ್.